ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಹೆಸರಮ್ಮ? ಅನಘಾ ಪಾಟೀಲ್ ಸರ್. ಅನಘಾ ಪಾಟೀಲ್, ಯಾವೂರು? ಬಾಗಲಕೋಟೆ ಸರ್. ಯಾರು ಬಂದಿದ್ದಾರೆ ಜೊತೆಗೆ? ಅಮ್ಮ, ಅಜ್ಜ, ಅಜ್ಜಿ, ತಮ್ಮ ಸರ್. ಓಕೆ, ಕರಿ ಅಮ್ಮ, ಅಮ್ಮನ್ ಕರಿ. ಅಮ್ಮ ಬಾ. ಇವತ್ತು ನಮ್ಮ ಜಡ್ಜಸ್ ಹಾಗೂ ಜೂರಿ ಕಡೆಯಿಂದ ಸ್ಟ್ಯಾಂಡಿಂಗ್ ಓವೇಷನ್ ಪಡ್ಕೊಂಡಂತಹ ಅನಘಾ ಪಾಟೀಲ್ ಫ್ರಮ್ ಬಾಗಲಕೋಟ್. ಕಂಗ್ರ್ಯಾಚುಲೇಷನ್ಸ್ ಅನಘಾ. ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ಹೇಳಿ, ನಿಮ್ಮ ಮಗಳ ಬಗ್ಗೆ ಹೇಳಿ, ಅವರ ಆಯ್ಕೆ ಬಗ್ಗೆ ಹೇಳಿ. ಖುಷಿ ಆಯ್ತಾ? ಬಹಳ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಗಂತೂ ಅವಾಗ ಕಲಿಯೋಕೆ ಅವಕಾಶ ಇರಲಿಲ್ಲ, ನಾವೆಲ್ಲ ಹಳ್ಳಿಯಲ್ಲಿ ಬೆಳೆದಿದ್ದು. ಬಟ್ ಅದಾದಮೇಲೆ ನಮಗೊಂದು ಛಲ ಇತ್ತು ಮಾಡಬೇಕು ಅಂತ. ನಾನು ಹಾಡಾಡ್ತೀನಿ, ಬಟ್ ಅವಳಷ್ಟು ಕ್ಲಾಸಿಕಲ್ ಗ್ರಿಪ್ ಇಲ್ಲ. ಬಟ್ ಅವಳಿಗೆ ಏನೋ ಗೊತ್ತಿಲ್ಲ ಸರ್, ಗಾಡ್ ಗಿಫ್ಟು, ನಮ್ಮ ರಾಯರ ಅನುಗ್ರಹ. ವೆರಿ ಹ್ಯಾಪಿ ಸರ್, ಏನು ವರ್ಡ್ಸ್ ಇಲ್ಲ ಹೇಳೋಕೆ. ಥ್ಯಾಂಕ್ ಯು ಸೋ ಮಚ್. ರಾಯರ ಸಂಪೂರ್ಣ ಅನುಗ್ರಹ ಇದೆಯಮ್ಮ ಅವಳಿಗೆ. ಯಾಕೆಂದ್ರೆ ಅವಳು ಕೆಲವು ಸಂಗತಿಗಳೆಲ್ಲ ಚರಣದಲ್ಲಿ ಹೆಂಗ್ ಹಾಡಿದ್ಲು ಅಂದ್ರೆ ಅಬ್ಬಾ, ಸರೆಗಮಪಾಗಿ ಇನ್ನೇನ್ ಬೇಕು, ಇಂಥ ಪ್ರತಿಭೆಗಳೇ ಬೇಕು. ಅನಘಾ ಪಾಟೀಲ್, ವೆಲ್ಕಮ್ ಟು ಸರೆಗಮಪ. ಥ್ಯಾಂಕ್ ಯು ಸರ್. ಅನಘಾ ನಮ್ಮ ಸೀಸನ್ 21ಗೆ ಒಂದು ಆನ್ ಡಾಟ್ ಸಿಂಗರ್ ಸಿಕ್ಕಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಅನಘಾ, ಇವತ್ತಿಂದ ನಿನಗೆ ಸಂಗೀತ ಲೋಕದ ಒಂದು ಮಹಾದ್ವಾರ ಓಪನ್ ಆಗಿದೆ ಕಂದ. ತುಂಬ ಬ್ರಿಲಿಯಂಟ್ ಆಗಿ ಹಾಡಿದೆ, ತುಂಬ ಚೆನ್ನಾಗಿ ಹಾಡಿದೆ. ಒಳ್ಳೇದಾಗಲಿ ಮಗಳೇ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಹಾಡಿದೆ ಅಮ್ಮ, ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡಿದೆ. ಸಿಕ್ಕಿದ ಕಡೆ ಎಲ್ಲ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಸರ್. ಈ ಥರ ಹಾಡಿದ್ರೆ ಮಾಧವ ಬೆಣ್ಣೆ ಜೊತೆ ಜಾರ್ಕೊಂಬಂದ್ಬಿಡ್ತಾನೆ ಹಂಗೆ. ಥ್ಯಾಂಕ್ ಯು ಸರ್. ಅಷ್ಟು ಚೆನ್ನಾಗಿ ಹಾಡಿದೆ. ಸೊ ನಿನ್ನಿಂದ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ, ಬೇರೆ ಬೇರೆ ರೀತಿಯ ಹಾಡುಗಳನ್ನು ಕಲಿತು ನಿಭಾಯಿಸಬೇಕು ಅಂತ. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಟು ಸರಿಗಮ. ಥ್ಯಾಂಕ್ ಯು ಸರ್. ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಗಳೇ. ಅನಘಾ, ಪೇರೆಂಟ್ಸ್ ಬೂತ್ ಅಲ್ಲಿ ಕರಿ, ನಿಮ್ಮ ಅಜ್ಜ ಅಜ್ಜಿನ ಕರಿ ಪ್ಲೀಸ್. ಅಜ್ಜಿ, ಅಜ್ಜ ಬರ್ರಿ. ಹಲೋ. ಏನು ನಿನ್ನ ಹೆಸರು? ಅಪ್ರಮೇಯ. ಅಪ್ರಮೇಯ. ವಾವ್. ಅಮ್ಮ ನಮಸ್ತೆ. ಅಪ್ರಮೇಯ ವೇಟ್ ಮಾಡ್ತಾ ಇದ್ದಾನೆ ಏನೋ ಅಕ್ಕನ ಬಗ್ಗೆ ಹೇಳಕ್ಕೆ. ಹೇಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಿ ಕನ್ನಡ. ನಮ್ಮ ಅಕ್ಕ ಸೆಲೆಕ್ಟ್ ಆಗಿದ್ದು ನೋಡಿದಾಗ ನಂಗೆ ಭಾಳ ಖುಷಿ ಆಯ್ತು. ಅಕ್ಕನ ಬಗ್ಗೆ, ನಮ್ಮ ಅಕ್ಕನ ಬಗ್ಗೆ ಹಾಡೋದು ಭಾಳ ಇಷ್ಟ. ಯಾವಾಗ ನಾನು ತಬಲಾ ಮತ್ತು ಫ್ಲೂಟ್ ನುಡಿಸ್ತೀನಿ, ಹೌದಾ? ಯಾವಾಗ ನಾ ಪ್ರೋಗ್ರಾಮಿಗೆ ಹೊಂಟಿರ್ತೀನಿ ಅವಾಗ ಭಾಳ ನಂಗೆ ಸಪೋರ್ಟ್ ಮಾಡ್ತಾಳೆ. ಆಕ್ಚುಲಿ ಜಡ್ಜಸ್, ಇಫ್ ಯು ಡೋಂಟ್ ಮೈಂಡ್, ಅವಳಿಗೆ ಒಂಥರ ಸ್ಟ್ರೆಂತ್ ಆಗಿರುವಂತ ಅವಳ ತಮ್ಮನ ಜೊತೆ ಅವಳು ಬಂದು ಆ ಮೆಡಲ್ ನ ಪಡಿಬೇಕು ಅನ್ನೋದು ನಮ್ಮ ಆಸೆ. ಪ್ಲೀಸ್. ಇಲ್ಲ, ಒಂದು ಕೆಲಸ ಮಾಡ, ಅವಳು ತಮ್ಮನ್ ಮಾತ್ರ ಕಳಿಸಿ. ಬಾಣ್ಣ ನೀನು. ನಿಮ್ಮ ಅಕ್ಕನಿಗೆ ಹೋಗಿ ಮೆಡಲ್ ಹಾಕು ನಮ್ಮ ಪರವಾಗಿ. ತಮ್ಮ ಅಕ್ಕನ್ನ ಸೆಲೆಕ್ಟ್ ಮಾಡಿದಾನೆ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ವೆಲ್ಕಮ್ ಟು ಸರಿಗಮಪ. ಮುಂದಿನ ಸ್ಪರ್ಧಿನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಕಂಟೆಸ್ಟೆಂಟ್ ನಂಬರ್ 33. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ನೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ. ನಾನಿಂತಲ್ಲೇ ಹಾಳಾದೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಸರ್, ತಮ್ಮ ಹೆಸರು? ಗೋವಿಂದ ಗೌಡ ಅಂತ. ಗೋವಿಂದ್ ಗೌಡ ಅಂತ. ಯಾವ ಊರು ಸರ್? ಅಂಕೋಲ. ಏನ್ ಮಾಡ್ಕೊಂಡಿದ್ದೀರಾ ತಾವು? ಏನಿಲ್ಲ, ಒಂದು ಸಣ್ಣ ಅಂಗಡಿ ಹಾಕೊಂಡಿದ್ದೀನಿ ಅಪ್ಪನ ಜೊತೆ. ಅಂಗಡಿ ಅಂದ್ರೆ ಯಾವ ರೀತಿ ಅಂಗಡಿನ ನಡೆಸ್ತಿದ್ದೀರಾ? ಸಣ್ಣದು ಗೂಡು ಅಂಗಡಿ, ಚಿಕ್ಕ ಪುಟ್ಟ. ಒಂದು ಬೀಡ ಅಂಗಡಿ ಟೈಪ್.
ಓಕೆ, ಸೊ ನೀವು ಅಲ್ಲಿ ಏನು ಮಾಡ್ತೀರಾ ಅಂಗಡಿಲಿ? ತಂದೆಯವ್ರ ಜೊತೆ ಸಹಾಯ ಮಾಡಿಕೊಡ್ತೀನಿ ಏನಾದರೂ ಬೇಕಾದ್ರೆ. ನೀವು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ನಾನು ಈ ಪ್ರಶ್ನೆ ಕೇಳ್ಬೋದಾ ಸರ್? ಏನಾಯಿತು, ಯಾವಾಗ ಹೀಗಾಯಿತು? ಇದು ಕರೆಂಟ್ ಸಹ ಕೊಡೋದು. ಯಾವಾಗ ಕರೆಂಟ್ ಶಾಕ್ ಹೊಡೆದಿದ್ದು? 10th ಅಲ್ಲಿ. 10th ಅಲ್ಲ? ಹಾಂ. ಏನಾಯ್ತು ಅದು? ಅದು ದನ ಕರುಗಳನ್ನ ಹೊಡ್ಕೊ ಬರ್ತಿರ್ಬೇಕಾದ್ರೆ ಹಾಂ ಕಂಬ ಉದುರು ಬಿದ್ದೋಗಿತ್ತು. ಹಾಂ ನೋಡ್ಲಾಗಿತ್ತು, ಈಜ್ಕೊಂತ ಬರ್ತಿರ್ಬೇಕಾದ್ರೆ ಒಂದು ಕೈಗೆ ತಾಗ್ಬಿಡ್ತು. ಅದೇನು ಮಾಡ್ಬೇಕಂತ ಗೊತ್ತಾಗದೆ ಇನ್ನೊಂದು ಕೈ ಹೊಡೆದು ಲೈನ್ ಟಚ್ ಆಗಿ ಕೆಳಗೆ ಬಿಡ್ತು. ಎಷ್ಟು ವಾಟ್ಸ್ ಪವರ್ ಇತ್ತು ಸರ್ ಅದು? 11,000 ವೋಲ್ಟೇಜ್. ಏನಕ್ಕೆ ಹಾಡ್ಬೇಕಂತ ಅನಿಸ್ತು ಗೋವಿಂದ್ ಅವರೇ? ಮೊದಲಿಂದನೂ ಪ್ರಯತ್ನ ಮಾಡ್ತಿದ್ದೀನಿ ಸಿಂಗರ್ ಆಗಬೇಕು ಅಂತ. ಅದು ನಿಮ್ಮ ಆಸೆ, ಅದು ಪ್ಯಾಷನ್. ಪ್ಯಾಷನ್. ವಿಪಿ ಸರ್, 10ನೇ ಕ್ಲಾಸಲ್ಲಿ ಇದ್ದಾಗ ಇದಾಯ್ತಾ ಅಥವಾ 10ನೇ ವಯಸ್ಸಲ್ಲ? 10ನೇ ಕ್ಲಾಸ್. 10ನೇ ಕ್ಲಾಸಲ್ಲಿ ಇದ್ದಾಗ. ಅಲ್ಲಿವರೆಗೂ ನೀವು ಆಟ ಆಡ್ಕೊಂಡು ಮಾಡ್ಕೊಂಡು ಆರಾಮಾಗಿದ್ರಿ? ಹಾಂ, ಓಕೆ ಸರ್. 2 ಕೈಗಳೊಂದಿಗೆ? ಹಾಂ, ಈಗಲೂ ಆಟ ಆಡ್ತೀನಿ, ವಾಲಿಬಾಲ್, ಕ್ರಿಕೆಟ್. ಆಹಾ, ಇವ್ರು ನೋಡ್ತಾ ಇದ್ರೆ ದೇಹಕ್ಕಾಗ್ಲಿ ಅಥವಾ ಜೀವನಕ್ಕೆ ಗೆಲುವು ಸೋಲು ಅಂತ ಏನೂ ಇಲ್ಲ, ಮನಸ್ಸಿಗೆ ಮಾತ್ರ ಗೆಲುವು ಸೋಲು ಇರೋದು. ನಿಜ. ಓನ್ಲಿ ಮೈಂಡ್ ಹ್ಯಾಸ್ ದೀಸ್ ಟು ಎಂಡ್ಸ್. ಯಾರು ಮನಸ್ಸಲ್ಲಿ ಒಮ್ಮೆ ತೀರ್ಮಾನ ಮಾಡ್ತಾರೋ ಯಾವುದು ನನ್ನನ್ನು ಸೋಲಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂಥವರೇ ನಮ್ಮ ಗೋವಿಂದ ಗೌಡ ಅವರು. ಸ್ವಾಮಿ, 2 ವಿಷಯ ಹೇಳ್ತೀನಿ. ಸ್ಪರ್ಧೆಯ ಚೌಕಟ್ಟಿನಲ್ಲಿ ಮತ್ತೊಮ್ಮೆ ಹೇಳಬೇಕು ಅಂದರೆ ನಿಮ್ಮ ಗಾಯನದಲ್ಲಿ ಅನೇಕ ವಿಷಯಗಳನ್ನು ನಾವು ಕೆಲಸ ಮಾಡಬೇಕಾಗತ್ತೆ. ಓಕೆ ಸರ್. ಬಟ್ ಸ್ಪರ್ಧೆಯಿಂದ ಹೊರಗಡೆ ಒಂದು ಮಾತನ್ನು ಹೇಳಬಲ್ಲೆ. ನನ್ನ ಯಾವ್ದಾದ್ರು ಕಾರ್ಯಕ್ರಮಗಳಲ್ಲಿ ಬಂದು ನೀವು ನನ್ನ ವೇದಿಕೆ ಹತ್ಬಿಟ್ಟು ನನ್ನ ಜೊತೆ ಹಾಡಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್? ಓಕೆ ಸರ್, ಥ್ಯಾಂಕ್ ಯು. ಅಲ್ಲಿ ನನ್ನ ಕೈಲಾಗಿದ್ದು ಏನು ಮಾಡ್ಬೋದೋ ಮಾಡ್ತೀನಿ, ಅದು ಬೇರೆ. ಆದರೆ ನೀವು ನನ್ನ ವೇದಿಕೆಯಲ್ಲಿ ಬಂದು ಸುಮ್ಮನೆ ನನ್ನ ಜೊತೆ ಹಾಡಿದ್ರೆ ನನಗೆ ಸಂತೋಷ. ಓಕೆ ಸರ್, ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಗೋವಿಂದ್ ಅವರೇ. ನಿಮ್ಮ ನಂಬರ್ ತಗೋತೀನಿ ನಾನು ಆಮೇಲೆ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಗೋವಿಂದ್ ಅವರೇ, ಡೈರೆಕ್ಟ್ ಕಾನ್ಸರ್ಟ್ಗೆ ಬನ್ನಿ ನೀವು ಹಾಡಿ ನನ್ನ ಜೊತೆ ಅಂತ ವಿಪಿ ಸರ್ ಹೇಳ್ತಾ ಇದ್ದಾರೆ. ಖುಷಿನಾ? ಹಾಂ, ತುಂಬ ಖುಷಿ ಆಗ್ತಿದೆ. ಅಷ್ಟು ದೊಡ್ಡ ವ್ಯಕ್ತಿಗಳ ಮುಂದೆ ನಾವು ಆಡ್ಬೇಕಂದ್ರೆ ಅಲ್ವಾ? ತುಂಬಾನೇ ಲವ್ಲಿ ಲವ್ಲಿ. ಗೋವಿಂದ್, ನಿಮ್ಮ ಊರಲ್ಲಿ ಸಂಗೀತ ಕಲಿಯೋದಕ್ಕೆ ಆಸ್ಪದ ಇದೆಯಾ? ಅಲ್ಲಿ ಸ್ಕೋಪ್ ಇದೆಯಾ? ಇಲ್ಲ ಸರ್, ಇಲ್ಲ. ಇಲ್ಲ. ನೀವು ಸಂಗೀತ ಕಲಿತು ನಿಭಾಯಿಸಬೇಕು ಅನ್ನೋದು ನಮ್ಮ ಆಸೆ. ಓಕೆ ಸರ್, ಖಂಡಿತ ಮಾಡಿ. ಸಂಗೀತ ಕಲೀರಿ ಪ್ಲೀಸ್. ಓಕೆ ಸರ್. ಆಲ್ ದ ಬೆಸ್ಟ್. ಗೋವಿಂದ್ ಅವರೇ, ಸಂಗೀತ ಕಲೀರಿ. ಅದು ಬಹುಶಃ ನೀವು ಹೇಳಿದ್ರಿ ಅಂಕೋಲಾದಲ್ಲಿ ಆ ಒಂದು ವ್ಯವಸ್ಥೆ ಸ್ವಲ್ಪ ಕಡಿಮೆ ಇದೆ ಸಂಗೀತ ಪಾಠ ಹೇಳ್ಕೊಡೋರಂತ. ಖಂಡಿತವಾಗ್ಲೂ ಈ ಕಾರ್ಯಕ್ರಮ ಯಾರಾದರೂ ನೋಡ್ತಿದ್ರೆ ಅವ್ರಿಗೆ ಅಟ್ಲೀಸ್ಟ್ ಆನ್ಲೈನ್ ಕ್ಲಾಸು ಆ ಥರದ ಮೂಲಕ ಏನಾದರೂ ಅವರಿಗೆ ಸಂಗೀತ ಪಾಠ ಶುರು ಮಾಡೋ ರೀತಿ ಆಗಲಿ ಅಂತ ನೋಡಿ. ಅಲ್ಲಿ ನೋಡಿ, ನಮ್ಮ ಜೂರಿಯಲ್ಲಿ ಸೀಮಾ ಮ್ಯಾಮ್ ಕೈ ಎತ್ತಿ ಹೇಳ್ತಾ ಇದ್ದಾರೆ ನಿಮ್ಮ ಸಂಗೀತ ಪಾಠವನ್ನು ಅವ್ರ ಮೂಲಕನೇ ಶುರು ಮಾಡ್ತಾರೆ. ಸೀಮಾ ಮ್ಯಾಮ್? ಮ್ಯಾಮ್, ನಾನು ಹೇಳ್ಕೊಡ್ತೀನಿ ಆನ್ಲೈನ್ ಕ್ಲಾಸ್ ಅವರಿಗೆ. ಅರೆ, ಥ್ಯಾಂಕ್ ಯು ಮೇಡಮ್. ಲವ್ಲಿ ಲವ್ಲಿ. ನಾನು ಅಂಕೋಲಾದವಳಿದ್ದಾನೆ. ಓ ಹೌದಾ? ಆಯ್ತಲ್ಲ, ನಿಮ್ಮ ಅಂಕೋಲಾದವರೇನೆ. ಅವ್ರು ಇರೋದು ಇಲ್ಲಿ ಬೆಂಗಳೂರಲ್ಲಿ. ಮ್ಯಾಮೇ ಇನ್ನು ಮುಂದೆಯಿಂದ ನಿಮಗೆ ಆನ್ಲೈನಲ್ಲಿ ಮ್ಯೂಸಿಕ್ ಅನ್ನ ಹೇಳ್ಕೊಡ್ತಾರೆ. ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೋ ಸ್ವೀಟ್. ಬರ್ಲಿ ಒಂದು ದೊಡ್ಡ ಚಪ್ಪಾಳೆ ಸೀಮಾ ಮ್ಯಾಮ್ಗೆ. ಸೂಪರ್ ಗೋವಿಂದ್ ಅವರೇ, ಬರ್ಲಿ ಚಪ್ಪಾಳೆ ಗೋವಿಂದ್ ಅವ್ರಿಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.